ಇದರ ಬೆನ್ನಲ್ಲೇ ಈಗ ಅಣು ಸ್ಥಾವರದ ಮೇಲೆ ಏನು ದಾಳಿ ಆಯ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಇರಾನ್ ಕೂಡ ಸಿಟ್ಟಾಗಿದೆ. ನೀವು ಯುದ್ಧವನ್ನು ಆರಂಭಿಸಿದಿರಿ, ಆದರೆ ನಾವು ಕೊನೆ ಮಾಡ್ತೀವಿ ಅಂತ ಹೇಳಿ ಖಡಕ್ ಉತ್ತರವನ್ನು ಕೊಟ್ಟಿದೆ. ಟ್ರಂಪ್ ಮತ್ತು ಇಸ್ರೇಲ್ಗೆ ಇರಾನ್ ಸೇನಾಧಿಕಾರಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಟ್ರಂಪ್ನ ಜೂಜುಕೋರ ಅಂತ ಕರೆದಿದ್ದಾರೆ. ಗ್ಯಾಂಬ್ಲರ್ ಟ್ರಂಪ್ ಒಬ್ಬ ಅಂತೇಳಿ ಇರಾನ್ ಸೇನೆ ಹೇಳಿದೆ. ಇರಾನ್ ಮೇಲೆ ಅಟ್ಯಾಕ್ ಮಾಡಿದ್ದಕ್ಕೆ ತಕ್ಕ ಶಿಕ್ಷೆ ಕಾದಿದೆ ಮುಂದಿನ ದಿನಗಳಲ್ಲಿ ಅಂತ ಡೊನಾಲ್ಡ್ ಟ್ರಂಪ್ಗೆ ಎಚ್ಚರಿಕೆ ರವಾನಿಸಿದೆ ಇರಾನ್ ಸೇನೆ. ಅಮೆರಿಕ ದಾಳಿಯ ಮಾಹಿತಿ ಅರಿತು ಇರಾನ್ ರಣತಂತ್ರವನ್ನು ಈಗ ರೂಪಿಸ್ತಾ ಇದೆ. ಮೊದಲೇ ನ್ಯೂಕ್ಲಿಯರ್ ಪ್ಲಾಂಟ್ನಿಂದ ಯುರೇನಿಯಂ ಅನ್ನು ಶಿಫ್ಟ್ ಮಾಡಿತ್ತು ಅನ್ನುವಂಥ ವಿಚಾರ. ಬೆಳಗಿನ ಕೂಡ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸುಮಾರು 400 kgಯಷ್ಟು ಯುರೇನಿಯಂ ಅನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ ಅಂತ. ಫಾರ್ದೋ ಅಣುಸ್ಥಾವರದಿಂದ ಅಣುವಸ್ತ್ರ ಸಾಮಗ್ರಿಗಳನ್ನು ಸ್ಥಳಾಂತರ ಮಾಡಲಾಗಿದೆ. ಅಮೆರಿಕ ದಾಳಿಗೂ ಮುನ್ನಾನೇ ಸುಮಾರು ಒಂದು 16 ಕಾರ್ಗೋ ಟ್ರಕ್ಗಳು ಅಲ್ಲಿ ನಿಂತಿದ್ವು. ಆ 16 ಕಾರ್ಗೋ ಟ್ರಕ್ಗಳಲ್ಲಿ ಯುರೇನಿಯಂ ಅನ್ನು ಸ್ಥಳಾಂತರ ಮಾಡಿದ್ದಾರೆ. 16 ಟ್ರಕ್ಗಳು ನಿಂತಿರುವಂತಹ ಚಿತ್ರವನ್ನ ಕೂಡ ಸ್ಯಾಟಲೈಟ್ ಪಿಕ್ಚರ್ ಸಿಕ್ಕಿದೆ. ಸೊ ಅದನ್ನು ಸೆರೆ ಹಿಡಿದಿರುವಂತಹ ಸ್ಯಾಟಲೈಟ್ ಆ ಇಮೇಜಸ್ ಕೂಡ ಈಗ ಲಭ್ಯವಾಗಿದೆ. ಅಂದ್ರೆ ಇರಾನ್ ಕೂಡ ಯುಎಸ್ಗೆ ಔಟ್ಸ್ಮಾರ್ಟ್ ಆಗಿ ವರ್ಕ್ ಮಾಡಿದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ. ಯಾಕಂದರೆ ಅಮೆರಿಕ ಹೇಳಿತ್ತು, ಇನ್ನೂ 2 ವಾರಗಳ ಕಾಲ ನಾವು ಕಾದು ನೋಡ್ತೀವಿ, ಆಮೇಲೆ ನಮ್ಮ ಯುದ್ಧ ಮಾಡಬೇಕಾ ಅಥವಾ ನಾವು ಅಟ್ಯಾಕ್ ಮಾಡಬೇಕಾ ಅನ್ನುವಂಥದ್ದನ್ನು ಹೇಳ್ತೀವಿ ಅಂತ ಟ್ರಂಪ್ ಹೇಳಿದರು. ಬಟ್ ಟ್ರಂಪ್ ಮಾತಿನ ಮೇಲೆ ಯಾರಿಗೂ ನಂಬಿಕೆ ಇರಲಿಲ್ಲ, ಅದು ನಿಜ. ಯಾಕಂದರೆ ಅವ್ರು ಹೇಳೋದೊಂದು ಮಾಡೋದೊಂದು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಸೊ ಹಾಗಾಗಿ ಇರಾನ್ಗೂ ಕೂಡ ಎಲ್ಲೋ ಒಂದು ಕಡೆ ಗೊತ್ತಿತ್ತು, 2 ವಾರ ಅಂತ ಹೇಳಿದ್ರು ಕೂಡ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಅಮೆರಿಕ ಇಳಿಬಹುದು ಯುದ್ಧಕ್ಕೆ ಅಂತೇಳಿ. ಸೊ ಅದೇ ರೀತಿ ಭಾನುವಾರ ಬೆಳಬೆಳಿಗ್ಗೆ ಹೋಗಿ ಅಮೆರಿಕ ಅಟ್ಯಾಕನ್ನು ಮಾಡ್ತು 3 ಅಣುಸ್ಥಾವರಗಳ ಮೇಲೆ. ಬಟ್ ಅದಕ್ಕೂ ಮುಂಚೆನೇ ಇರಾನ್ ಯಾವಾಗ ಯುದ್ಧ ಮಾಡುತ್ತೆ ಅಥವಾ ಅಮೆರಿಕ ಈ ರೀತಿಯಾಗಿ ಡೆಸ್ಟ್ರಾಯ್ ಮಾಡ್ಬೋದು ಅನ್ನುವಂಥದ್ದು ಗೊತ್ತಿತ್ತು. ಸೊ ತಕ್ಷಣ ಒಂದಷ್ಟು ಟ್ರಕ್ಗಳು, ಸುಮಾರು 16 ಟ್ರಕ್ಗಳ ಮೂಲಕ ಸುಮಾರು 400 ಕಿಲೋಗ್ರಾಮ್ನಷ್ಟು ಯುರೇನಿಯಮನ್ನು ಅಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇದೆ, ಸ್ಪಷ್ಟವಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಚಿತ್ರಗಳು ಕೂಡ ಲಭ್ಯವಾಗಿದೆ.